ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇ 20ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್. ವಿಚಾರಣೆ ಇದ್ದಾಗ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಕೂಡ ದರ್ಶನ್ ಪರ ವಕೀಲರಿಗೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 17 ಮಂದಿಗೆ ಕೋರ್ಟ್ಗೆ ಹಾಜರಾಗಬೇಕಿತ್ತು ಅಂತ ಕೂಡ ಹೇಳಿದ್ರು. ಸೊ ಹಾಗಾಗಿ ಇವತ್ತು ದರ್ಶನ್ ಬಂದಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಇದೀಗ ಕೇಸನ್ನ ಮುಂದೂಡಿಕೆ ಮಾಡಲಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೊಂದು ವಿಚಾರವನ್ನ ಕೂಡ ನ್ಯಾಯಾಧೀಶರು ಹೇಳ್ತಾ ಇರುವಂತದ್ದು, ವಿಚಾರಣೆ ಇರುವಂತಹ ಸಂದರ್ಭದಲ್ಲಿ ಖುದ್ದು ಹಾಜರಾಗಬೇಕು ಅನ್ನುವಂತಹ ಮಾತುಗಳನ್ನ ಇದೀಗ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಬೇಲ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರು ಹೇಳಿದ್ರು, ಪ್ರತಿ ಬಾರಿಯೂ ಕೂಡ ಕೋರ್ಟ್ಗೆ ತಿಂಗಳಿಗೆ ಒಮ್ಮೆ ಹಾಜರಾಗಬೇಕು, ಹಾಜರಾತಿ ಕಡ್ಡಾಯವಾಗಿ ಇರಬೇಕು ಅನ್ನೋದನ್ನ ಕೂಡ ಹೇಳಿದ್ರು. ಸೊ ಹಾಗಾಗಿ ಇವತ್ತು ದರ್ಶನ್ ಬಂದಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸೊ ಒಂದ್ ಕಡೆ ಮನವಿ ಕೂಡ ಮಾಡ್ಕೊಂಡಿದ್ದಾರಂತೆ ದರ್ಶನ್ ಪರ ವಕೀಲರು. ದರ್ಶನ್ ರವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ, ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಬರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಜರಾಗಿದ್ದಾರೆ ಪವಿತ್ರ ಗೌಡ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಆರೋಪಿಗಳು ಖುದ್ದು ಹಾಜರಾಗಿ ಇರಬೇಕು ಅಂತ ಕೂಡ ಹೇಳಿತ್ತು ಕೋರ್ಟ್. ಮುಖಾಮುಖಿ ಆಗ್ತಾರೆ ದರ್ಶನ್ ಮತ್ತು ಪವಿತ್ರ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಆದ್ರೆ ದರ್ಶನ್ ರವರು ಹಾಜರಾಗಿಲ್ಲ. ಹಲವಾರು ಕಾರಣಗಳನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ಶೂಟಿಂಗ್ ಅಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ ದರ್ಶನ್. ಸೊ ಹಾಗಾಗಿ ಆ ಕಾರಣಕ್ಕೆ ಬಂದಿಲ್ವಾ ಅಥವಾ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳ ಸಿಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಇದೀಗ ಮೇ 20ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಹಾಗಾದ್ರೆ ಮೇ 20ಕ್ಕೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ರೈಟ್, ಜಾಮೀನು ಷರತ್ತು ಸಡಿಲಿಕೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕೋರ್ಟ್ಗೆ ಆರೋಪಿಗಳಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ ಆರೋಪಿಗಳಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಜಪ್ತಿ ಮಾಡಿರೋ ಮೊಬೈಲ್ ಅನ್ನ ಕೊಡಿಸುವಂತೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮೊಬೈಲ್ಗಳನ್ನ ರಿಲೀಸ್ ಮಾಡುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಆರೋಪಿಗಳು ಜಾಮೀನು ಷರತ್ತು ಸಡಿಲಿಕೆಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಆರೋಪಿಗಳು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಕೋರ್ಟ್ನ ಬಳಿ ಮನವಿ ಮಾಡ್ಕೊಂಡಿದ್ದಾರೆ. ಈಗ ಎಲ್ಲರ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿರುವಂತದ್ದು. ತನಿಖೆ ನಡೀತಾ ಇದೆ. ಇನ್ನೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಬೇಲ್ ಮೇಲೆಗೆ ಇದೀಗ 17 ಜನ ಆರೋಪಿಗಳು ಏನಿದ್ದಾರೆ ಅವರೆಲ್ಲರ ಮೊಬೈಲ್ಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ. ಒಂದಷ್ಟು ಹಣವನ್ನ ಕೂಡ ತಮ್ಮ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಸಾಕ್ಷ್ಯ ನಾಶವನ್ನ ಮಾಡಬಾರ್ದು ಅಂತ ಕೂಡ ಕೋರ್ಟ್ ಹೇಳಿರುವಂಥದ್ದು. ಸೊ ಹಾಗಾಗಿ ಈಗ ಜಪ್ತಿ ಮಾಡಿರುವಂತಹ ಮೊಬೈಲ್ಗಳು ಏನಿದ್ದಾವೆ ಅವನ್ನ ನಮಗೆ ವಾಪಸ್ ಕೊಡಿಸಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೊಬೈಲ್ಗಳನ್ನ ರಿಲೀಸ್ ಮಾಡಿಕೊಡಿ ಅಂತ ಹೇಳಿ ಕೋರ್ಟ್ ಮುಂದೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಯಾರು ಮನವಿ ಮಾಡ್ತಾ ಇದ್ದಾರೆ ಅನ್ನೋದು ಇದೀಗ ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ. ಕೋರ್ಟ್ಗೆ ಎಲ್ಲ ಆರೋಪಿಗಳು ಮನವಿ ಮಾಡಿಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು, ಅಥವಾ ಪವಿತ್ರ ಗೌಡ ಮನವಿ ಮಾಡಿಕೊಂಡ್ರ
ಅಥವಾ ಬೇರೆ ಆರೋಪಿಗಳು ಯಾರಿದ್ದಾರೆ ಅವರು ಮನವಿ ಮಾಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಸೊ ಕಾರುಗಳನ್ನ ಕೂಡ ಜಪ್ತಿ ಮಾಡಲಾಗಿತ್ತು, ಲಕ್ಷ ಹಣ ಕೂಡ ಈಗಾಗಲೇ ಸೀಸ್ ಕೂಡ ಮಾಡಲಾಗಿತ್ತು. ದರ್ಶನ್ ರವರು ಕೂಡ ಕೇಳ್ಕೊಂಡಿದ್ರು ಹಣವನ್ನ ರಿಲೀಸ್ ಮಾಡಿಕೊಡಿ ಅಂತ ಹೇಳಿ, ಬಟ್ ಆದರೆ ಅದು ಆಗಿಲ್ಲ ಇಲ್ಲಿಯವರೆಗೂ. ಇದೀಗ ಮೊಬೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮುಂದೆ ಮನವಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಮೊಬೈಲ್ಗಳನ್ನ ಜಪ್ತಿ ಮಾಡಿದಾರಲ್ಲ, ಸೊ ಅದನ್ನ ರಿಲೀಸ್ ಮಾಡಿಕೊಡಿ. ಈಗಾಗಲೇ FSL ವರದಿಗಳೆಲ್ಲವೂ ಕೂಡ ಬಂದಿದೆಯಲ್ಲ, ಸೊ ನಾವು ಯಾವುದೇ ರೀತಿಯಾದಂತಹ ಸಾಕ್ಷ್ಯ ನಾಶ ಮಾಡುವಂತಹ ಕೆಲಸಕ್ಕೆ ಮುಂದಾಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ ಆರೋಪಿಗಳು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಒಂದ್ ಕಡೆ ದರ್ಶನ್ಗೆ ಬೆಂಬಿಡದೆ ಕಾಡ್ತಾ ಇದೆ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಕೂಡ ಇದೀಗ ಒಂದ್ ಕಡೆ ನೆಮ್ಮದಿ ಇಲ್ಲದಂತ ಆಗ್ಬಿಟ್ಟಿದೆ. ಇದೀಗ ವಿಚಾರಣೆಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿರುವಂತದ್ದು. ರೇಣುಕಾ ಸ್ವಾಮಿ ಕೊಲೆ ಕೇಸ್ ಅರ್ಜಿಯನ್ನ ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಜಪ್ತಿ ಮಾಡಿರುವಂತಹ ಮೊಬೈಲ್ ಅನ್ನ ಕೊಡಿ ಅಂತ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ದರ್ಶನ್ ರವರು ಕೂಡ ಬರಬೇಕಾಗಿತ್ತು, ದರ್ಶನ್ ಬಂದಿಲ್ಲ. ಸೊ ಹಾಗಾಗಿ ಮುಂದೆ ಅವರು ಹಾಜರಾತಿ ಆಗಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ಜಡ್ಜ್ ಹೇಳ್ತಾ ಇರುವಂಥದ್ದು. ಕೋರ್ಟ್ಗೆ ಆರೋಪಿಗಳಿಂದ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿರುವಂತದ್ದು. ವಿಚಾರಣೆಯನ್ನ ಕೂಡ ಈಗಾಗಲೇ ಮುಂದೂಡಿಕೆ ಮಾಡಲಾಗಿದೆ. ಒಂದ್ ಕಡೆ ದರ್ಶನ್ ಅವರು ಕೂಡ ಬ್ಯುಸಿ ಆಗಿದ್ದಾರೆ. ಅವರ ಸಿನಿಮಾ ಶೂಟಿಂಗ್ ನಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿ ಇದೀಗ ಶೂಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಮೈಸೂರಿನಲ್ಲೂ ಕೂಡ ಶೂಟಿಂಗ್ ಅನ್ನ ಮುಗಿಸ್ಕೊಂಡು ಈಗ ಅವರ ಸಿನಿಮಾದು ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ದರ್ಶನ್ ರವರ ಜೊತೆ ಅವರ ಪತ್ನಿ ಕಾಣಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕಿರುವಂತಹ ವಿಜಯಲಕ್ಷ್ಮಿ ಅವರು ಇವತ್ತು ಕೋರ್ಟ್ಗೆ ಬರ್ತಾರೆ ದರ್ಶನ್ ರವರು ಅನ್ನುವಂತಹ ಮಾಹಿತಿ ಇತ್ತು. ದರ್ಶನ್ ಮತ್ತೆ ಪವಿತ್ರ ಗೌಡ ಮುಖಾಮುಖಿ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಆದ್ರೆ ಇದೀಗ ಪವಿತ್ರ ಗೌಡಗೆ ಒಂದ್ ಕಡೆ ನಿರಾಸೆ ಆಗಿದೆ. ಹೇಗೋ ಮಾತುಕತೆ ಅಂತೂ ಆಡ್ತಾ ಇಲ್ಲ, ಅಟ್ಲೀಸ್ಟ್ ನೋಡ್ಬೋದು, ನೋಡಿ ಆದ್ರೂ ಮನಸ್ಸಿಗೆ ಖುಷಿಯನ್ನ ಕೂಡ ಪಡ್ಕೊಳ್ಬಹುದು ಅಂತ ನಿರೀಕ್ಷೆಯಲ್ಲಿ ಇದ್ರು. ಬಟ್ ಆದ್ರೆ ಅವರ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಕೋರ್ಟ್ಗೆ ಆರೋಪಿಗಳಿಂದ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ನಮಗೆ ಮೊಬೈಲ್ ಅವಶ್ಯಕತೆ ಇದೆ, ಸೊ ಹಾಗಾಗಿ ಮೊಬೈಲ್ ಅನ್ನ ನಮಗೆ ವಾಪಸ್ ಕೊಡಿಸ್ಕೊಡಿ ಅನ್ನುವಂತಹ ವಿಚಾರ ಒಂದು. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ದರ್ಶನ್ ಪರ ವಕೀಲರಿಗೆ ನ್ಯಾಯಾಧೀಶರು ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ದರ್ಶನ್ ರವರು ಹಾಜರಾಗಬೇಕಾಗಿತ್ತು, ಪ್ರಕರಣದ ಎರಡನೇ ಆರೋಪಿಯಾಗಿದ್ದಾರೆ. ಸೊ ಹಾಗಾಗಿ ಅವರು ಹಾಜರಾತಿ ಕಡ್ಡಾಯವಾಗಿ ಇರಬೇಕಾಗಿತ್ತು, ಅವ್ರು ಯಾಕೆ ಬಂದಿಲ್ಲ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸೊ ಮುಗಿಯದ ಕಾನೂನು ತೊಡಕುಗಳು, ಕೋರ್ಟ್ನಲ್ಲಿ ಬಹಳ ನಿರೀಕ್ಷೆಯನ್ನ ಕೂಡ ಇಟ್ಕೊಳ್ಳಲಾಗಿತ್ತು ಹಾಜರಾಗ್ತಾರೆ ಅಂತ ಹೇಳಿ.